ಬಾಡಿ ಶೇಪ್ ಸರಿ ಇರ್ಲಿಲ್ಲ, ಎನರ್ಜಿ ಇರ್ತಿರ್ಲಿಲ್ಲ, ಆ, ಸುಸ್ತಾಗ್ತಾ ಇತ್ತು. ಆಮೇಲೆ ಹೆಲ್ತ್ ಚಾಲೆಂಜಸ್ ಕೂಡ ಬರ್ತಾ ಇತ್ತು. ಸೊ ಹೇಗಾದ್ರು ಮಾಡಿ ಸರಿ ಮಾಡ್ಕೊಳ್ಬೇಕಂತ ತುಂಬಾ ಟ್ರೈ ಮಾಡ್ತಾ ಇದ್ದೆ. ನನಗೆ ಬಾಡಿ ಶೇಪು ಸರಿ ಮಾಡ್ಕೊಳ್ಬೇಕಂತ ದಿನಕ್ಕೆ 3 ಇಂದ 4 ಗಂಟೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಆಮೇಲೆ ಏನು weight loss ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಸೋನಾಬೆಟ್ಟೆ ಮ್ಯಾಗ್ನೆಟಿಕ್ ಬೆಲ್ಟ್ ಗಳನ್ನ ಯೂಸ್ ಮಾಡ್ತಿದ್ದೆ. ಇಲ್ಲಿ ಶಿವಲಿಂಗ ಮೂರ್ತಿ ಅವ್ರು ಹೇಳಿದ್ರಲ್ಲ, ಹಾಗೇನೆ ಸೋನಾಬೆಟ್ಟೆ ಮ್ಯಾಗ್ನೆಟಿಕ್ ಬೆಲ್ಟ್ ಗಳನ್ನ ತುಂಬಾ ತರಿಸ್ಕೊಳ್ತಾ ಇದ್ದೆ. ಹೊಟ್ಟೆಗೆ ಹಾಕೊಳ್ತಾ ಇದ್ದೆ, ಕೈಗೆ ಹಾಕೊಳ್ತಾ ಇದ್ದೆ. ಸೊ weight loss ಆಗತ್ತೆ ಅಂತ. ಅದಾದ್ಮೇಲೆ ಗ್ರೀನ್ ಟೀ, ಲೆಮನ್ ಟೀ ಕುಡಿಯೋದು ಒಂದು ಅಭ್ಯಾಸ ಇತ್ತು. ಆಮೇಲೆ ಬೆಳಗ್ಗೆ ಬಿಸಿನೀರು, ನಿಂಬೆಹಣ್ಣು, ಹನಿ ಕುಡಿದ್ರೆ weight loss ಆಗತ್ತೆ ಅಂತ ಕಡೆ ಇತ್ತು. ಸೊ ಹೀಗೆಲ್ಲ ತುಂಬಾ ಟ್ರೈ ಮಾಡ್ತಾ ಇದ್ದೆ, ಬಟ್ ಎಲ್ಲೂ ರಿಸಲ್ಟ್ ಸಿಗ್ಲಿಲ್ಲ. ಆಮೇಲೆ ಯಾರೋ ಒಂದು ರೈಸ್ ತಿನ್ನೋದ್ರೆ ದಪ್ಪ ಆಗ್ತಾರೆ ಅಂತ, ಸೊ ರೈಸ್ ಕಂಪ್ಲೀಟ್ ಆಗಿ ಬಿಟ್ಟು ಬರೀ ಚಪಾತಿ ತಿನ್ನೋಕ್ ಶುರು ಮಾಡಿದೆ. ಸೊ 6 ತಿಂಗಳ ಕಾಲ ಬರೀ ಚಪಾತಿ ತಿಂತಾ ಇದ್ದೆ. ಸೊ ಹೀಗ್ ಮಾಡ್ತಾ ಮಾಡ್ತಾ ಬಾಡಿ ಏನಾಯ್ತು, ಇನ್ನೂ ಹಾಳಾಗ್ಲಿಕ್ಕೆ ಶುರುವಾಯ್ತು. ಬಾಡಿಲೆಲ್ಲ ತುಂಬಾ ಪೇನ್ ಬರ್ತಾ ಇತ್ತು, ಬ್ಯಾಕ್ ಪೇನ್ ಬರ್ತಾ ಇತ್ತು, ಬ್ಯಾಕ್ ಮಸಲ್ಸ್ ಎಲ್ಲ ತುಂಬಾ ಪೇನ್ ಬರ್ತಾ ಇತ್ತು. ರಾತ್ರಿ ಮಲ್ಕೊಂಡಾಗ ಮೀನಕಂಡ ಅನ್ನೋದು ಹಿಡ್ಕೊಳ್ತಾ ಇತ್ತು. ಕಾಲ ಹತ್ರ ಏನ್ ಮಸಲ್ಸ್ ಇದೆ ಅದು ಕ್ರಾಂಪ್ ತುಂಬಾ ಆಗ್ತಾ ಇತ್ತು. ಅದಾದ್ಮೇಲೆ ತಲೆನೂ ತುಂಬಾ ಬರ್ತಾ ಇತ್ತು, ಹೆಡ್ಏಕ್, ಹಾಫ್ ಹೆಡ್ಏಕ್, ಅದಕ್ಕೆ ಕೂಡ ಟ್ಯಾಬ್ಲೆಟ್ ತಿನ್ನೋ ಹಾಗಾಯ್ತು. ಆಮೇಲೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಹೇಳಿದ್ರು. ಈಗ ರೇಖಾ ಹೇಳ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮೂಳೆಯ ಪ್ರಾಬ್ಲಮ್ಗಳು ಬರ್ಲಿಕ್ಕೆ ಶುರುವಾಯ್ತು ಅಂತ. ಮುಂಚೆ ನಾನು ಸ್ಟ್ರಾಂಗ್ ಆಗಿದ್ದೆ, ಗಟ್ಮುಟ್ಟಾಗಿದ್ದೆ, ಬಟ್ ಹೋಗ್ತಾ 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 ಬಾಡಿ ಸಖತ್ ವೀಕ್ ಆಗ್ತಾ ಇತ್ತು. ಲೆಫ್ಟ್ ಹ್ಯಾಂಡ್ ತುಂಬಾ ಪೇನ್ ಬರ್ತಾ ಇತ್ತು, ಒಳಗಡೆ ಮೂಳೆ ತುಂಬಾ ಪೇನ್ ಆಗ್ತಾ ಇತ್ತು. ಅದಕ್ಕೆ ನಾನು ಹ್ಯಾಂಡ್ ಗ್ಲೌಸ್ ಹಾಕೊಳ್ತಾ ಇದ್ದೆ, ಜನ ಹಚ್ಕೊಳ್ತಾ ಇದ್ದೆ. ಗ್ಯಾಸ್ಗೆ ಹೋಗಿ ಅದು ಬಿಸಿ ಮಾಡ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ ಅಂತ ಹಾಗೂ ಕೂಡ ಮಾಡ್ಕೊಳ್ತಾ ಇದ್ದೆ. ಅದಾದ್ಮೇಲೆ ಸಾಕ್ಸ್ ಹಾಕೊಳ್ಳೋದು, ಟೋಪಿ ಹಾಕೊಳ್ಳೋದು, ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋದು, ಹೀಗೆ ಒಂಥರ ಪೇಷಂಟ್ ಕಂಡೀಷನ್ ಹೋಗ್ಬಿಟ್ಟಿದ್ದೆ. ತುಂಬಾ ದಿನಗಳ ಕಾಲ ಪೈನ್ ಸಖತ್ ಇರ್ತಾ ಇತ್ತು. ಕೊನೆಗೆ ಬೈಕ್ ಓಡ್ಸಕ್ ಆಗ್ತಿರ್ಲಿಲ್ಲ, ಕಾರ್ ಓಡ್ಸಕ್ ಆಗ್ತಿರ್ಲಿಲ್ಲ. ಲಾಸ್ಟಿಗೆ ಅಂದ್ರೆ ಲ್ಯಾಪ್ಟಾಪ್ ಕೂಡ ವರ್ಕ್ ಮಾಡಕ್ ಆಗ್ತಿರ್ಲಿಲ್ಲ. ನಾನು ಇಂಜಿನಿಯರ್, ನಾನು ಸ್ಯಾಮ್ಸಂಗ್ ಕೆಲಸ ಮಾಡ್ತಾ ಇದ್ದು. ಅಲ್ಲಿ ಲ್ಯಾಪ್ಟಾಪ್ ಕೂಡ ಕೆಲಸ ಆಪರೇಟ್ ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟು ಪೈನ್ ಬರ್ತಾ ಇತ್ತು. ರೈಟ್ ಹ್ಯಾಂಡ್ ಅಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಬೇಕಾಗಿತ್ತು. ಸೊ ಆ ಕಂಡೀಷನ್ ಹೋಗ್ಬಿಟ್ಟಿದೆ, ಹೆಲ್ತ್ ತುಂಬಾ ಹಾಳಾಗೋಗಿತ್ತು. ಅಂಡ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ರೈಟ್ ನ್ಯೂಟ್ರಿಷನ್ ಅಂದ್ರೇನು, ಫುಡ್ ಅಂದ್ರೇನು, ಫುಡ್ ಹೇಗಿರಬೇಕು. ಇಲ್ಲಿ ಬಂದ್ಮೇಲೆ ಆಕ್ಚುಲಿ ಗೊತ್ತಾಗಿದ್ದು, ನಮ್ ದೇಹದ ಫ್ಯಾಟ್ ಜಾಸ್ತಿ ಇದ್ರೆ ತೂಕ ಜಾಸ್ತಿ. ಅಂದ್ರೆ ನಾನು ಮುಂಚೆ ಅಂದ್ಕೊಂಡಿದ್ದು ದಪ್ಪ ಜಾಸ್ತಿ ಇದ್ದೀನಿ, ಮಸಲ್ಸ್ ತುಂಬಾ ಬೆಳೆದಿದೆ, ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಅನ್ಕೊಂತಾ ಇದ್ದು. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ರೈಟ್ ನ್ಯೂಟ್ರಿಷನ್ ಅಂದ್ರೇನು, ಫುಡ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನನ್ಗೆ ನನ್ ಕೋಚ್ ವಿಠಲ್ ಸರ್ ಅವ್ರು ನನ್ಗೆ ಹೇಳ್ಕೊಟ್ರು ಹೇಗೆ ಇರಬೇಕು, ಬ್ರೇಕ್ಫಾಸ್ಟ್ ಹೇಗಿರ್ಬೇಕು, ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಅದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದೆ. ಮೊದಲ ದಿನ ಶೇಕ್ ತಗೊಂಡಿದ್ದಕ್ಕೆ ನಿದ್ರೆ ಸಕ್ಕದಾಗಿ ಬಂತು. ನಾನು ಡೈಲಿ 12 ಗಂಟೆ 1 ಗಂಟೆ ಮಲಗೋದು ಇದು ಕಾಮನ್ ಅಂದ್ಕೊಂಡಿದ್ದೆ. ನಿದ್ರೆ ಬರ್ತಿರ್ಲಿಲ್ಲ. ಸೊ ಹಾಗೆ ಇದ್ದಿದ್ದು. ಬಟ್ ಇಲ್ಲಿ ಬಂದಿಲ್ಲ, ಫಸ್ಟ್ ದಿನ 10 ಗಂಟೆ ನಿದ್ರೆ ಬಂತು. ಅಂದ್ರೆ ಬಾಡಿ ಇಡೀ ದಿನ ಕೂಲ್ ಆಗಿತ್ತು. ಹಾಗೆ ಕಂಟಿನ್ಯೂ ಮಾಡಿದೆ. 1 ತಿಂಗಳು ಆಗುವಷ್ಟಿಗೆ ಬಾಡಿಲಿ ಸಖತ್ ಚೇಂಜಸ್ ಆಗಿತ್ತು. ಬಾಡಿ ಶೇಪ್ ಬರ್ತಾ ಇತ್ತು, ಎನರ್ಜಿ ಸಖತ್ತಾಗಾಯ್ತು, ನಿದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಸ್ಕಿನ್ ತುಂಬಾ ಚೆನ್ನಾಗಿ ಶುರುವಾಯ್ತು. ಅಲ್ಲಿ ನೋಡ್ಬೋದು ನನ್ನ ಬಾಡಿ ಫೇಸ್ ಫೋಟೋ ನೋಡ್ಬೋದು, ಝೂಮ್ ಮಾಡಿದ್ದೇನೆ. ಮುಂಚೆ ಇಷ್ಟು ಊದ್ಕೊಂಡಿತ್ತು ಮುಖ. ನನ್ ಕುತ್ತಿಗೆಲ್ಲ ತುಂಬಾ ದಪ್ಪ ಇತ್ತು, ಅದೆಲ್ಲ ನಿಧಾನವಾಗಿ ಸಣ್ಣ ಆಗ್ತಾ ಬರ್ತಾ ಇತ್ತು ಮುಖ ಎಲ್ಲ. ಅಂಡ್ ಶೇಪ್ ಬರ್ತಾ ಇರೋದು ತುಂಬಾ ಇಷ್ಟ ಆಯ್ತು. ಒಳ್ಳೊಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡಿದೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ 5 ಕೆಜಿ ಕಡಿಮೆ ಇದೆ 1 ತಿಂಗಳಲ್ಲಿ. ನೆಕ್ಸ್ಟ್ ಮಂತ್ 4 ಕೆಜಿ ಕಡಿಮೆ ಇದೆ. ಹಾಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ 6 ತಿಂಗಳಲ್ಲಿ 23 ಕೆಜಿ ಕಡಿಮೆ ಮಾಡ್ಕೊಂಡು ಕಳೆದ 5.5 ವರ್ಷದಿಂದ ಇದೇ ತೂಕ ಹೀಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಬಾಡಿ ಸಖತ್ ಶೇಪ್ ಅಲ್ಲಿದೆ, ಇಮ್ಯುನಿಟಿ ಸಖತ್ ಬಿಲ್ಡ್ ಆಗಿದೆ, ನಿದ್ರೆ ಸಖತ್ತಾಗಿ ಬರುತ್ತೆ, ಎನರ್ಜಿ ಸಖತ್ತಾಗಿದೆ. ಮುಂಚೆ ಸ್ವಲ್ಪ ದೂರ ಹೋಗುದಕ್ಕೂ ಕೂಡ ವೆಹಿಕಲ್ ಬೇಕಾಗಿತ್ತು, ಬೈಕ್ ಬೇಕು, ಆಟೋ ಬೇಕು, ಹೀಗಿತ್ತು. ಈಗ ಹಾಗಿಲ್ಲ, ಎಷ್ಟು ದೂರ ಆದ್ರೂ ಕೂಡ ಪರವಾಗಿಲ್ಲ, ಟ್ರಾವೆಲಿಂಗ್ ಮಾಡುವಂತ ಎನರ್ಜಿ ಇದೆ. ಬಾಡಿ ಹೇಳುತ್ತೆ ಪರವಾಗಿಲ್ಲ, ನಡ್ಕೊಂಡು ಹೋಗ್ಬೋದು ಅಂತ ಹೇಳುತ್ತೆ. ಆಮೇಲೆ ಸ್ಕಿನ್ ಕಲರ್ ಸಖತ್ತಾಗಿದೆ. ಮಸಲ್ ಕ್ರಾಂಪ್ ಕಡಿಮೆ ಆಗೋಯ್ತು, ಬಂದೇ ಇಲ್ಲ. ಆಮೇಲೆ ತಲೆನೋವು ಬಂದೇ ಇಲ್ಲ. ಆಮೇಲೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ